ಆದ್ರೂ ಇಂತ ಹಂಚಿನ ಮನೆಗಳು ಎಷ್ಟು ಚೆನ್ನಾಗಿರ್ತಾವಲ್ಲ. ಅಲ್ಲೂ ಹಂಚಿನ ಮನೆನೆ, ಇಲ್ಲೂ ಹಂಚಿನ ಮನೆನೆ. ಎಷ್ಟು ಚೆನ್ನಾಗಿದೆ ದೊಡ್ಡ ಮನೆ. ಅಲ್ಲ ಈ ಮನೆಯೊಳಗೆ ಯಾವಾಗ ಬರೋದ್ ಬಂದ್ಲ ನಮ್ಮ ಮಟ್ಟಿ ಯಾಕ ನಮ್ಮ ಮನೆ ಎಲ್ಲ ಅಲ್ಲೋಲ ಕಲ್ಲಲ್ಲ ಐತಿ. ನನ್ ಗಂಡ ನನ್ನ ಜೊತೆಗೆ ಮಾತಾಡ್ದಂಗ್ ಮಾಡ್ಬಿಟ್ಲು ತೊಡಗಲ್ಲ ನೋಡಿ. ಅತ್ತೆಯರ ನೀವೇನ ಹಿಂದೆ ಬಂದು ನಿಂತ್ಕೊಂಡಿರ, ನನಗೆ ಭಯ ಆಗ್ಬಿಡ್ತಿ ಯಾರಪ್ಪ ಬಂದಿತ್ತು ಅಂತೇಳಿ. ಅದೇನೋ ಬಂತಲ್ಲ ವಾಯ್ಸ್, ಏನು ಮನೆಯಾಳೆ ಅಂತ ಏನೋ ಅಂದಂಗ ಆಯ್ತು, ಅದಕ್ಕೆ ತೆರಿಕೊಂಡೆ ಅತ್ತೆ. ಹೂ ಕಣವ, ಮಂದಿಗ ಬಂದು ಮನೆಯಾಳ್ ಮಾಡ್ತಿರೋದ್ ಕಾಣ್ಸಕ್ಕಿಲ್ಲ. ಒಟ್ನಾಗ ಹೇಳಿದ್ ಮಾತ್ರ ಕೇಳಿಸ್ಬಿಡುತ್ತೆ ಮನೆಯಾಳಿರು ಅಂತ ಹೇಳ್ತೀವಲ್ಲ, ಅಂತವೆಲ್ಲ ಚಲೋ ಕಿವಿ ಇಟ್ಕೊಂಡಿರ್ತಾರ. ಅದ ಮನೆಯಾಳಿರು ಅಂತ ಊರ್ ಮಂದಿ ಯಾರಂದ್ರ ಅವ್ರಿಗೆ ಅರ್ಥ ಆಗಕ್ಕಿಲ್ಲ. ಅಲ್ರಿ ಅತ್ತಿಯವರ, ನಿಮ್ ಮಗ ಕರ್ಕೊಂಡ್ ಬಂದಿನಿ, ಎದಕ್ಕೆ ಈ ತರ ಮಾತಾಡ್ತೀರಿ? ಯಾವ ಹೆಣ್ಮಕ್ಳಿಗೆ ಹಿಂಗ್ ಮಾತಾಡ್ಬೇಡ್ರಿ. ನಿಮ್ ಮಗ ಕರ್ಕೊಂಡ್ ಬಂದಿರತ್ಕ ಬಂದಿನಿ, ಈ ತರ ಅಂದ್ರೆ ಹೆಂಗಿರುತ್ತೆ ಹೇಳ್ರಿ? ಯವ್ವ ಎದು ಬೈತಿದ್ಯ ಅವಳ ಮಯೂರಿಗ? ಸುಮ್ಕಿರು, ಹಂಗ್ ಬೈಬೇಡ. ಬೈದು ಹೆಂಗಾಗ್ತಾಳ ಗೊತ್ತೇನ ಅವಳು? ಸುಮ್ಕಿರು. ಇವನೊಬ್ಬ ಬಂದ ಎಡ್ತಿ ಪರವಾಗಿ ಮಾತಾಡಕ ಕಪ್ ಕಪ್ಪಲ್ ಊದ್ ಬಿಡ್ತೀನಿ, ಮುಚ್ಕೊಂಡ್ ಕುತ್ಕೊಂಡ್ಬಿಟ್ರೆ ಚೆನ್ನಾಗಿರ್ತಾವ. ನಾನ್ ತಾನೇ ಆಕಿ ಜೊತೆ ಮಾತಾಡ್ತಿರೋದು, ನೀ ಏನಾದ್ರು ಮಾತಾಡ್ತಿದ್ಯೇನ? ಸುಮ್ಕಿರು. ಈಗಿನ ಕಾಲದಾಗ ಸೊಸೆನ ಹಿಂಗ್ ಅದು ಬಸ್ತಲ್ಲಿ ಇಟ್ಟಿಲ್ಲ ಅಂದ್ರ ನಮ್ಮನ್ನ ಅಮ್ಮ ತಲೆ ಮ್ಯಾಗ ಬಂದ್ ಕುಂತ್ಕೊಂತಾರ. ಹೆಂಗ್ ಇಡ್ಬೇಕು ಹೆಂಗ್ ಬಿಡ್ಬೇಕು ನನಗೆ ಗೊತ್ತೈತಿ, ಹೆಂಗ್ ಮಾತಾಡ್ಬೇಕು ನನಗೆ ಗೊತ್ತೈತಿ. ಚಿಕ್ಕ ಮುಚ್ಕೊಂಡ್ ನಿಂದ್ರ. ಇವಾಗ್ಲೇ ಹೇಳ್ತಾವನಿ ಕೇಳ್ಕ, ನೀನ್ ನೆಂಟ್ರು ಹೊಟ್ಟಿಯಾಗಿರ್ಬೇಕು, ನೀನ್ ನೆಂಟ್ರು ಮಟ್ಟಿಯಾಗಿರ್ಬೇಕು ಅಂದ್ರ ಬೆಳಗಿನ ಜಾವ 6 ಗಂಟೆಗೆ ಎದ್ದು ರೊಟ್ಟಿ ಬಡ್ದು ಇಲ್ಲಾಂದ್ರೆ ಅನ್ನ ಬೆಳೆ ಮಾಡಿ ಬುತ್ತಿ ತಗೊಂಡ್ ಹೋಗ್ಬೇಕು. ಆಳ್ಗೆಲ್ಲ ತಗೊಂಡ್ಬೇಕು. ಒಂದ್ 10 ಆಳ್ 10 ಆಳ್ಗ ಅಡ್ಗೆ ಮಾಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೀ ರೊಟ್ಟಿ, ನಾನಂತೂ ರೊಟ್ಟಿನ ಬಡಿತಿದ್ದಿ, ಆಕಿನ ರೊಟ್ಟಿನ ಬಡೋನು. ಒಂದಿನ ರೊಟ್ಟಿ ಮತ್ತ ಚೌಳೆಕಾಯಿ ಪಲ್ಯ ಮತ್ತ ಇಲ್ಲ ಬೆಂಡೆಕಾಯಿ ಪಲ್ಯ ಏನಾರು ಮಾಡಿದ್ರ ಆಯ್ತು, ರೊಟ್ಟಿ ಬಡಿ ಅಂತನ್ನು ಸರಿ ಏನ? ಆಮ್ಯಾಗ ಒಂದೊಂದಿನ ಅನ್ನ ಬೆಳೆ ಮಾಡ್ಕೊಂಡ್ ತಗೊಂಬಾನು. ಅಯ್ಯಯ್ಯೋ, ನಮ್ಮತ್ತೆ ಏನಪ್ಪಾ 10 ಜನಕ್ಕ 20 ರೊಟ್ಟಿ ಎರಡು ಅಂದ್ರುವ, 20 30 ರೊಟ್ಟಿ ಬಿಡಿಬೇಕು. ಅಂದಾಜು 3 ತಿಂತಾರಂದ್ರುವ. 10 ಜನ ಕೂಲಿ ಆಳು, ನಮ್ಮನೆಯವರು 4 ಮಂದಿ, ಎಲ್ಲ ಸೇರಿ ಒಂದ್ 40 ರೊಟ್ಟಿ ಬಿಡಿಬೇಕಲ್ಲಪ್ಪ ನಾನು. ನನ್ ಕೈಯಾಗ ಆಗುತ್ತದೆ ಅಲ್ವಾ? ಈ ಆಟ ಅಲ್ವಾ ನೆಂಟ್ರು ರೊಟ್ಟಿ ಬಡಿದಂಗಿರ್ತಾಳೇನ? ಏನಾರ ರೊಟ್ಟಿ ಬಡ್ದಾಕಲ್ವೇನೆ? ನಿಮ್ ಮತ್ತೆ ಮೆಚ್ಚಿಸ್ಬೇಕು ಅಂದ್ರೆ ನೀನ್ ರೊಟ್ಟಿ ಬಡ್ದು ಹಾಕ್ಬೇಕಣೆ, ಹಾಕಲ್ವೇನೆ? 40 ರೊಟ್ಟಿ ತಾನೆ, ಟಕ್ಕ 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 ಅಂತ ಬಡ್ದು ಬಿಸಾಕ್ಬಿಡ್ತೀನಿ. ಬೆಳಗ್ಗೆ ಒಂದೇ ಟೈಮ್ ತಾನೆ ನನ್ನ ಅಡಿಗೆ, ಸಂಜೆ ಮಧ್ಯಾಹ್ನ ಅತ್ತೆ ಮಾಡ್ಕೊಂಡ್ ತಂದ್ಬಿಡು. ಬೆಳಿಗ್ಗೆ 40 ರೊಟ್ಟಿ, ಸಂಜೆ 40 ರೊಟ್ಟಿ, 80 ರೊಟ್ಟಿ. 40 ಏನ್ ಬೇಕಾಗಿಲ್ಲ ಸಂಜೆ ಅಕ್ಕ, 40 ಅಕ್ಕ. ಇರೋ 4 ಜನ ಅಲ್ಲ, 12 ರೊಟ್ಟಿ ಬಡಿ. 12 ಇಲ್ಲ ಒಂದ್ 16 ಬಡಿ. ಒಬ್ಬೊಬ್ರು 3 ಅಂದ್ರು ಒಂದ್ 16 ಬಡಿ. ಅಲ್ರಿ ಅತ್ತಿಯವ್ರ, 40 ರೊಟ್ಟಿ ಬೆಳಗ್ಗೆ ಬಡ್ದು ಸುಸ್ತಾಗಿರ್ತೀವಿ, ಸಂಜೆ ಕೋಶಷ್ಟು ರೊಟ್ಟಿ ಬಿಡಿಬೇಕು ಅಂದ್ರ ಕೈ ನೋವು ಬರಕಿಲ್ಲ ಏನ? ತಿನ್ನಕ್ ನಾವು ಬರಕಿಲ್ಲ. ನಮ್ ಜಯಲಕ್ಷ್ಮಿ ರೊಟ್ಟಿ ಬಿಡ್ತಿದ್ಲು ಗೊತ್ತೇನ? ನಾನ್ ಜೊತೆ ಸೇರ್ಕೊಂಡು ನಾನು ರೊಟ್ಟಿ ತೊಟ್ಟಾಕುದ್ರ ಅವಳು ಬೇಯಿಸಿ ಎತ್ತಕುದು ಮಾಡುದು ಮಟ್ಟುದು ಎಲ್ಲ ಕೆಲಸ ಮಾಡ್ತಿದ್ಲಿಲ್ಲ. ಅವಳ ರೊಟ್ಟಿ ಬಿಡ್ದು ಬೇಯಿಸಿ ಎಲ್ಲ ಕೆಲಸ ಮುಗಿಸ್ಬಿಡೋಳು. ಅಡುಗೆ ಪಾತ್ರೆ ಬಂಡೆ ಸಾಮಾನು ಮತ್ತೆ ಬಂಡೆ ತಿಡೋದು ಪ್ರತಿ ಒಂದನು ಅವಳ ಮಾಡೋಳು. ತಿಳ್ಕೊಂಬಿಡೋದ್ನ ನೀನ ಮಾಡ್ಬೇಕು. ಬಿಡಯ್ಯವ, ನೆಂಟ್ರು ಮಾಡ್ತಾಳೆ, ಯಾಕೆ ಬೈತಿ ಬಿಡು. ಮಾಡಿಲ್ಲ ಅಂದ್ರೆ ಅಟ್ಟಿಯಕ್ಕೆ ಯಾರು ಇಟ್ಕೊಂತಾರ ಅಗ್ದಿ ತೂದ ಒದೆಯೋದು. ನಾನು ಹೆಂಗಂತ ಇನ್ನ ಗೊತ್ತಿಲ್ಲ, ರುದ್ರಿ ಅಂದ್ರೆ ಹೆಂಗ ಅಂತೇಳಿ ಇನ್ನ ಅದಕ್ಕೋಸ್ಕರ ನೀನ್ ನೋಡ್ಕೊಂಡಿಲ್ಲ ಅಂದ್ರ ನನ್ ಸೊಸೆ ಹೆಂಗಾಗ್ತಾಳ ಅನ್ನೋದು ಗೊತ್ತೈತಿ. ಮಾಡ್ಬೇಕು ಒಟ್ಟಿಯಕ್ಕ ಬದುಕು. ಮತ್ತೆ ಬೋರ್ವೆಲ್ ಅಲ್ಲಿ ಹೋಗಿ ಪಾತ್ರೆಗಳು ತೊಳ್ಕೊಂಬರ್ಬೇಕು. ನೀರಂತೂ ಬಿಡ್ತಾನೆ ಇಲ್ಲ, ಒಂದ್ 4 ದಿನಕ್ಕೆ ಬಿಡ್ತಾವನ. ಯಾಕೋ ಆ ಹುಡುಗಿ ಇದ್ದಾಗ ಜಯಲಕ್ಷ್ಮಿ ತೊಳಿತಿತ್ತು, ಮಾಡ್ತಿತ್ತು, ಮಾಡ್ತಿತ್ತು. ಇವಳ ಕೈಯಾಗೂ ಮಾಡಿಸ್ಬೇಕಷ್ಟೇ, ಹೋಗ್ ಮಾಡೋಣ. ಇವ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ ಹೋಗ್ಬೇಡ. ಮಾಡ್ತಾಳ ತಗೋ. ಮಯೂರಿ, ಮಯೂರಿ, ಈ ಕಡೆ ತಿರ್ಗು. ಇಲ್ಲಿ ನೋಡಿಲಿ, ಎದಕ್ಕಂಗ್ ನೋಡ್ಕೊಂಡಿದ್ದಿ ನಮ್ಮ ಅವನಿಗೆ? ಅಯ್ಯೋ ಪ್ರಜು, ನಾನು ದಿನಕ್ಕ ಬೆಳಗ್ಗೆ 40 ರೊಟ್ಟಿ, ಸಂಜೆ 16 ರೊಟ್ಟಿ ಬಿಡ್ತು. ಮಧ್ಯಾಹ್ನಕ್ಕೆ ಏನ್ ಕೇಳ್ತಾಳ ನಿಮ್ಮ ಅವ್ವ ಅಡ್ಗೆ? ಎಲ್ಲ ಮಾಡ್ಬೇಕಾ? ನನ್ ಕೈಯಾಗ ಆಗುತ್ತಾ? ಅಯ್ಯೋ, ಅದಕ್ಕೆ ಎದ್ರಕೊಂಡ್ ಕುಂತಿ ಏನ? ಕಲಿಯೋದೆಷ್ಟೊತ್ತೆ? ನಾ ಮನ್ಯಾಗೂ ಮಾಡ್ತಿದ್ದಿಲ್ಲ ನೀನು? ಎಲ್ಲಾರ್ಗು ಸೇರಿ ಒಂದ್ 15 ರೊಟ್ಟಿ ಬಡಿದೆ, ಒಂದ್ 20 ರೊಟ್ಟಿಯ. ಇಲ್ಲಿ 20 ಎಕ್ಸ್ಟ್ರಾ ಅಷ್ಟಿ, ಅದಕ್ಕೆಲ್ಲ ಕೆಡ್ಸ್ಕಂತಿ? ಚಿಟ್ಕೆ ಹೊಡೆದಾಗ ಮಾಡ್ಬೇಕಿಸ್ಬಿಡ್ತಿದ್ದಾಗ ನಿನ್ಗೆ ಹೇಳ್ಕೊಡ್ಬೇಕೇನ ಎಲ್ಲಾನು? ನಿಮ್ ಮತ್ತೆ ಮೆಚ್ಚಿಸ್ಬೇಕಂದ್ರ ಇವನ್ನೆಲ್ಲ ಮಾಡ್ಬೇಕು. ನಂಗ ಅಲ್ಲೂ ಅಡ್ಗೆದ ಇಟ್ಟಿದ್ರು, ಅಲ್ಲಾದ್ರೂ ಒಬ್ರಲ್ಲ ಅಂತ ನನ್ ತಂಗಿನ ಇದ್ರು, ಎಲ್ಲ ಮಾಡ್ತಿದ್ರು. ಆದ್ರೆ ಇಲ್ಲಿ ನಾನು ಒಬ್ಬಾಕಿನೇ ರೊಟ್ಟಿ ಬಡಿಬೇಕು ಮಾಡ್ಬೇಕಂದ್ರೆ ಏಟ್ ಕಟ್ಟ ಐತಿ ಅಂತ ನಿಂಗೆ ಗೊತ್ತು? ನಂಗ ಸಿಟ್ಟು ತರ್ಸ್ಕೊಳ. ನನ್ ಸಿಟ್ಟೇನಾರು ಬಂದೈತೆ ಅಂದ್ರೆ ನತ್ತಿಗೆ ಏನೈತಂದ್ರೆ ಕಪಾಲ್ ಹೋಗ್ಬಿಡ್ತೀನಿ. ನಾನು ಯಾರು ಅನ್ನೋದು ಕಾಣಕ್ಕಿಲ್ಲ. ಅವ್ಳಿಗೆ ಅಸ್ತಮ ಇತ್ತು ಅಂತೇಳಿ ದಿನಕ್ಕೆ ಬೆಳಿಗ್ಗೆ 40 ರೊಟ್ಟಿ, ಮಧ್ಯಾಹ್ನ 20 ರೊಟ್ಟಿ, ಸಂಜೆ 20 ರೊಟ್ಟಿ ಬಡಿ ಅವಳು ಗೊತ್ತೇನ? ಒಬ್ಬೊಬ್ರು 4 ತಿಂತಾರ ಅನ್ಬಿಟ್ಟು 5 ತಿಂತಾರ ಅನ್ಬಿಟ್ಟು ಓಹೋ ಬಂದ್ಬಿಟ್ಟು ಇಲ್ಲಿ ಏನ್ ಇವಳು ತೊರೆ ಮಗಳು ಇವಳು ಹೇಳ್ದಂಗ್ ಕೇಳ್ತಾರ. ತಿಕಾ ಮುಚ್ಕೊಂಡ್ ರೊಟ್ಟಿ ಪಟ್ಟಿ ಮಾಡಿದ್ರೆ ಸರಿ. ಕೂಲಿಯಕ್ ಹೋಗ್ಬೇಕಂದಾಗ ನಿನ್ ಹತ್ರ ಮೆತ್ತ ಮಾತಾಡೋ ನಂಗೆ ಸಾಕಾಗೋಗ್ಬಿಟ್ಟೈತಿ. ಇವನೇನಪ್ಪ ಈ ತರ ಬೈದ್ಬಿಟ್ಟು ಹಿಂಗ್ ಹೋಗ್ತಿದ್ದಾನೆ, ನಾನೇನ್ ಮಾಡ್ಲಿ? ಇವನೇನ್ ನನ್ ಬಗ್ಗೆ ಹಿಂಗ್ ಆಡ್ಕೊಂಡ್ ಕುಂತಾನ. ನನ್ಗಾರು ಹೊಟ್ಟೆ ಕಿಲನ ಹೆಂಗ್ ಮಾಡೋದು ಹೆಂಗ್ ಬಿಡೋದು ಅಂತಿರಲ್ಲ. ಇವನೇನು ಅವನೇ ಪರವಾಗಿಲ್ಲ, ವೆಂಕಟೇಶನಾದ್ರು. ಇವನ್ ಪ್ರಜು ಏನು ಕತ್ತಾಗ ಅಂದೋಗ್ತಾನ. ಈ ದರಿದ್ರದ್ ಬೆಕ್ಕು ಬೆಳಗಾನ ಹೊರ್ಗ ಕುಂದ್ರುವಾಗ ಮಾಡ್ಬಿಡ್ತಲ್ಲ ಇದು. ಇಲ್ಲ ಮಕ್ಕಂಡೀನಿ, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಓಡೋಗೈತಿ. ದರಿದ್ರದ್ದು ಹೋಯ್ತಲ್ಲ ನಂಗೆ ಅದ ಖುಷಿ.
ಮರಿಬೇಡ ನನ್ನ ಗುಡಿಸಲ ಮರಿಲಿಂಗ ನಿನಗ ಮೀಸಲ ನಾವು ಊರ ಊರ ತಿರ್ಗ ಡ್ರೈವರ ನನ್ನ ಎಣ್ಣೆ ಪಿಂಡ ಬತ್ತಾನ ಪ್ರಜು 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 ಹೆಂಗಾದ್ರೂ ಮಾಡಿ ಒಂದ್ ಕೈಯಾಕ ಇವತ್ತು ಎಣ್ಣೆ ಕೊಡ್ಸ್ಕಂತೀನಿ ಏನ್ಲಾ ತಿಕ್ಳು ನನ್ ಮಗ ನೋಡಿದ ತಕ್ಷಣ ಎಲ್ಲ ಕಿರ್ತಿದ್ವಿ ಎಲ್ಗೊಂಡ್ ಮುಗಿಬೇಕೇನ ಕ್ಲಿಪ್ ಕಿತ್ಬಿಡ್ತೀನಿ ನೋಡಿ ಇಟ್ಟಾಕಿ ಕಿರ್ತಿರ್ತಿ ಎಲ್ಗೊಳ್ನ ಅಂದ್ರ ಎದಕ್ಕೆ ಹೆಂಗ್ ಕಿರ್ತಿದ್ವಿ ಎದಕ್ಕಂಗ್ ಕಿರ್ತಿದ್ವಿ ನಾನೇನ್ ಅಸಹ್ಯ ಬಗ್ಗಿನೇನ ನೀನು ಬಾರಿ ರಸಿಕ್ ನನ್ ಮಗನಪ್ಪ ನಿನ್ನ ನೋಡಿ ನಗುವಂತದ್ ಏನೈತ್ ನನ್ಗ ನನ್ ಎಣ್ಣೆಪ್ಪ ದೋಸ್ತ ಬಂದ ನೆನೆ ನೀನು ಒಳಕ್ ಹೋಗುವಂಗ್ ಮಾಡಿದ್ರ ಮನೆ ಒಳಕ್ಕ ಎಣ್ಣೆ ಕುಡಿಸ್ತೀನೋ ಅಂತ ಕೇಳ್ದೆ ಅಲ್ಲ ಕಣ್ಲೆ ತಿಕ್ಡ ನಾ 3 ಹೊತ್ತು ಹಿಂಗ್ ಕೊಡ್ತಿರ್ತೀಯಲ್ಲ ನಿಂಗೇನು ಆಗಕ್ಕಿಲ್ಲ ಏನ ಸುಸ್ತಾಗುದು ಮತ್ತ ಉಳ್ಳಾಕ ಬಿತ್ಕೊಳ್ಳೋದು ಇಂಥವೇನು ಆಗಕ್ಕಿಲ್ಲ ನಿನ್ಗ ಅಲ್ಲಲೇ ಮಚ್ಚಿ ಎತ್ಲ ಮಾಡಿ ಕುಡಿದ ತಕ್ಷಣ ತೆಲಾಡಿ ಬಿತ್ಕೊಳಕ್ಕ ಜಿಂಬಡಿ ಇದು ಊರಕ್ಕ ಹೊಲ್ದಕ್ಕ ಹೆಂಗ್ ಹೋಗಿ ಯೋಗ ಮಾಡ್ತೀನಿ ನನಗ್ ಗೊತ್ತೈತಿ ಸುಮ್ ಕುತ್ಕ ನಿಂತಕ ಮಾತಾಡ್ಕೊಂಡ್ ನಿಂತಿರ ನಂಗ ತಲೆ ಕೆಟ್ಟು ಎಣ್ಣೆ ತಾನೇ ಕೊಡಿಸ್ತೀನಿ ಬಾ ನಡಿ ಹೋಮ ನಿನ್ನಂತ ದೋಸ್ತ ಇರ್ಬೇಕು ಕಲ ಎಣ್ಣೆ ಅಂತಷ್ಟನೆ ಸಾಕು ಏಟ್ ಮಟ್ಟಕ್ ಉಸಾರ್ ಮಾಡ್ತಿ ಬಾ ಬಾ ಅಲ್ಲ ಈ ಬೋರ್ಡ್ ಇದಂಗ್ ಏಟ್ ಐತಿ ಎಣ್ಣೆ ಕೊಡಿಸ್ತೀನಿ ಅಂತ ತಕ್ಷಣ ಇಳಿದಿ ಪಟ ಪಟ ಪಟ್ ನೋಡ್ಬಿಡ್ತಾನ ಬಂದಿರ್ಲಿ ಸರಿ ನಡಿಯಪ್ಪ ನೀನ ಮುಂದಕ್ಕ ಎದಕ್ಕಂಗ್ ಒಯ್ಕಂತಿ ನಡಿ ನಡಿ ಓಹೋ ಏನ್ಲಾ ಪ್ರಜು ಇಕ್ಕಳು ನನ್ ಮಗನ್ ಕರ್ಕೊಂಡ್ ಬಂದ್ಬಿಟ್ಟಿ ಏನ್ ಎಣ್ಣೆ ಪಾರ್ಟಿ ಫುಲ್ ಅವಂಗ ಯಾಕ್ಲೇ ಕೋದಂಡಿ ನೋಡ್ ಒಟ್ಟುರಿತೈತೇನ ಇವ್ನ್ ನನ್ ಮಗಂಗ ಎಲ್ಲಾರು ಕೊಡ್ಸ್ತಾರ ನನ್ಗೊಬ್ರು ಯಾರು ಕೊಡ್ಸ್ಲಿಲ್ಲ ಅಂತೇಳಿ ಒಟ್ಟುರ್ಕೊಂಬಿಡ ಬಿಡು ತಿಕ್ಲಾ ಹೋಟ್ಲಕ್ ಬಂದಾಗ ಕೋಡಂಗಿ ಪಾಡಂಗಿ ಏನ್ಬೇಡ ಕೋದಂಡ ಅಂತ ಬೇಸ್ ಅಂದ್ರ ಚೆನ್ನಾಗಿರ್ತಾವ ಕೋಡಂಗಿ ಅಂತಿ ನನ್ನ ಹೆಸರು ಕೋಡಂಗಿ ಅಲ್ಲೇ ಕೋದಂಡ ಕೋದಂಡ ಅಯ್ಯಯ್ಯೋ ಇದ್ ಮೊದ್ಲ ಹುಚ್ಚದಿದ್ದಂಗ ಇದ್ರ ಜೊತೆ ನಂದೇ ಸವಸ ಐತಿ ಫಸ್ಟ್ ಇಲ್ಲಿಂದ ಹೋಗ್ಬಿಡದ ವಾಸಿ ಅಯ್ಯಯ್ಯೋ ಯಾಕ್ ಬೇಕಿದ್ದು ಸವಸ ನಂಗ ಯಾಕಲೆ ಕೊಡಂಗಿ ಓಡೈತಿ ನಿಂತ ಹಾ ನಿನ್ ಹೆಸರು ಕೋದಣ್ಣ ಅಂತ ಹೇಳ್ತಿದ್ದ ಬಾರಲೇ ಬಾ ಓಹೋ ಏನ್ಲ ತಿಕ್ಳ ಇವತ್ ಈಟ್ ಬೇಗ ಕುಡಿಯಕ್ ಹೋಗ್ಬಿಟ್ಟಿದ್ದಿ ಇಷ್ಟ ದಿನ ನನ್ನನ್ ಕೇಳ್ತಿದ್ದೆ ಅಲ್ಲೋ ಗಂಟಿ ಕೊಡಿಸ್ಲಾ ಬಿಡಿಸ್ಲಾ ಅಂತ ಹೇಳಿ ನಿನ್ನ ಹತ್ರ ಒಂದ್ ರೂಪಾಯಿ ರೊಕ್ಕ ಮಾಡ್ತಿದ್ದಿಲ್ಲ ಖರ್ಚು ಮಾಡ್ತಿದ್ದಿಲ್ಲ ಇವತ್ತೇನಪ್ಪ ನೀನೆಲ್ಲ ಎಲ್ಲ ನನಗೆ ಕೊಡಿಸ್ತೇನ ಅಯ್ಯೋ ನೀನೊಬ್ಬ ಕಂಟಿ ನನ್ ಜೀವನದಾಗ ಎಣ್ಣೆ ಕುಡ್ಸಿ ಯಾವತ್ತಾರು ಕುಡ್ದಿರೋದ್ ನೋಡಿದ್ಯಾ ಇಲ್ಲ ನಾನಾರು ರೊಕ್ಕ ಕೊಟ್ಟು ತಗೊಂಡು ಕುಡ್ದಿರೋದ್ ನೋಡಿದ್ಯಾ ಸುಮ್ಕಿರಲಿ ನಮ್ಗೊಂದ್ ಟೆಕ್ನಿಕ್ ಇರ್ತಾವ ನಾವ್ ಮಾಡ್ತೀವಿ ತಕೊಡ್ತಾರ ಎಲ್ಲಾರುವ ಈಗೇನಪ್ಪ ನೀನೊಂದ್ ಕೊಟ್ರು ಕುಡ್ಸಕ್ಕಿಲ್ಲ ಅಲ್ಲಲ್ಲ ಏನ್ಲ ಸುಮ್ನ ನನ್ ಬುಡಕತ್ತಿಯಲ್ಲ ನೀನು ಕೊಡ್ಸಿನ ತಕ ಏನ್ ಮಾಡಕ್ಕಾಗುತ್ತೆ ದೋಸ್ತ ದೋಸ್ತ ಇವತ್ತು ಇಬ್ರಿಗೂ ಕೊಡ್ಸ್ತೀನಿ ಪ್ರಜುಗ ನಿನ್ಗ ಮೂರ್ ಕ್ವಾಟ್ರ್ ಎಣ್ಣೆ ಕೊಡ್ಸ್ತೀನಿ ಕುಡ್ದ್ಬಿಟ್ಟು ಫುಲ್ ಟೈಟ್ ಆಗ್ಬಿಟ್ರಿ ಹೌದಾ ಮಚ್ಚಿ ಎಣ್ಣೆನೋ ಸೋಡನೋ ಎಂತ ಒಳ್ಳೆ ಫ್ರೆಂಡು ಒಂದನೊಂದು ಎಂದು ಬಿಟ್ಟು ಇರೋದಿಲ್ಲ ಹಂಗೇನೆ ನಾನು ಅಂತ ಒಳ್ಳೆ ಫ್ರೆಂಡು ಅಣ್ಣ ತಮ್ಮ ಬಂದು ಬಳಗ ನಾವೇ ಎಲ್ಲ ಫುಲ್ ಬಾಟಲು ಎತ್ತು ಸುಮ್ಮನೆ ಕಂಠ ಪೂರ್ತಿನಿ ಕುಡಿಯೋ ಅಣ್ಣನೇ ನೈಟ್ ಟೈಟು ಆದ ಮೇಲೆ ರೋಡ್ ನಮ್ಮನೆ ಮನೆ ಮನೆ ಟೂ 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 ಎಣ್ಣೆ ಬೇಕು ಅಣ್ಣ ಐ ಎಷ್ಟ್ ಚಂದ ಹೇಳ್ತಾರ ನಮ್ ಚಿಗರ್ ದೋಸ್ತು ಅಂದ್ರ ನಿಮ್ ತರ ಇರ್ಬೇಕ್ರಲ್ಲಿ ನಿಮ್ ಟೆಕ್ನಾಲಜಿ ನಾನು ಇಟ್ಕೊಂಡಿರ್ತೀನಿ ಹೆಂಗಾದ್ರೂ ಸರಿ ಒಂದ್ ದಿನಕ್ಕೆ 2 ಕ್ವಾರ್ಟರ್ 3 ಕ್ವಾರ್ಟರ್ ಕೊಡಿಸ್ತಿರಲ್ಲ ಕೊಡ್ಸ್ರಿ ಒಂದ್ಸೊಮ್ಮೆ ಅಣ್ಣ 5 ಕ್ವಾರ್ಟರ್ ಎಣ್ಣೆ ತಕೊಂಬ ಒಟ್ಗ 5 ತಕೊಂಬ 1 2 ತರಬೇಡ 5 ಕ್ವಾರ್ಟರ್ ಎಣ್ಣೆ ತಕೊಂಬ ಬಿಯರ್ 5 ಬಿಯರ್ ತಕೊಂಬ ಅಲ್ಲಲ್ಲೇ ಕಂಟಿ ನಿಂಗ್ ಗೌಳಿ ಜೋಳಿ ಮಕ್ಳಂತಲ್ಲ ನಮ್ಗೊಂದಿನ ತೋರ್ಸಿಲ್ಲ ಮಟ್ಟಿಲ್ಲ ನಿಮ್ ಮಕ್ಳು ನಮ್ಗೊಂಚೂರ್ ತೋರ್ಸ್ಲೆ ಹೆಂಗಿದಾವ್ ನೋಡ್ಕಂತೀವಿ ಅವಳಿ ಜೋಳಿ ಮಕ್ಳಿಗೆ ಆದ್ರೆ ಒಂದೇ ಇರುದಲ್ಲ ಇನ್ನೊಂದಿಲ್ಲ ಕೈಸಿಯಾಗಿಟ್ಟಾರ ಹೆಣ್ಮಗಿನ ಗಂಡ್ ಮಗ ಐತಿಕಲ್ಲ ಬೇಸವನ ನನ್ ಮಗ ನನ್ನಂಗ ಅವನ ತಗೊಳ್ರಪ್ಪ ನಿಮ್ ಬಿಯರ್ಗಳು 5 ಬಿಯರ್ ತಂದಿನಿ ರೊಕ್ಕ ಮಾತ್ರ ಅಲ್ಲ ಕೊಟ್ಬಿಡ್ಬೇಕು ಇವಾಗ್ಲೇ ಹೇಳ್ತಾನೆ ಮೇಲೆ ನಾನ್ ಜಗಳನ ಮಾಡ್ಬಿಡ್ತೀನಿ ಇಡು ಕೊಡಂಗೆ ನಾ ತಲೆ ಕೆಡ್ಸ್ಕೊಂಬಿಡ 5 ರೊಕ್ಕ ಕಟ್ಟಾಕರ್ತೀವಿ ಇವತ್ ನಮ್ ಕಂಟಿ ಪಾರ್ಟಿ ಕೊಡ್ತಾನಂತೆ ಕೊಡು ಅಲ್ಲ ಇವನು ಕಂಟಿ ಎಂದ್ಲು ಕೈಯಾಗ ಮತ್ ಹಾಗೆ ಬಿಡಿಯಕ್ಕಿಲ್ಲ ಸುಂದ್ರಂಗೇನೋ ಅವಾಗ ಅವಾಗ ತಗೊಳ್ತಿದ್ದೆ ಇವತ್ತೇನಪ್ಪ 5 ಬಿಯರ್ ತಕೊಂಡ್ಬಿಟ್ಟವನೆ ಏನೋ ಮಸ್ತ ತೈತಿದ್ರಾಗ ಇಲ್ಲ ನಿಂತ್ಕೊಂಡ್ ಅಮ್ಮಕ್ಕಿಂತ ಕೇಳಿಸ್ಕೊಂತೀನಿ ಏನೇನ್ ಮಾತಾಡ್ತಾರ ಅಂತೇಳಿ ಏನ್ಲ ಕೊಡಂಗಿ ಯಾರ್ದ 5 ಅಂತ ಎಣ್ಣೆ ಯೋಚನೆ ಮಾಡ್ತಿದ್ಯೇನ ನಮ್ಗೆ ಕಂಡ್ಲ 5 10 ಬೇಕಾದ್ರೆ ಕುಡಿತೀನಿ ರೊಕ್ಕ ಐತಿ ನನ್ನ ಹತ್ರ ಚೆನ್ನಾಗ್ ಒಂದ್ 3 ಪ್ಲೇಟ್ ಕಬಾಬ್ ತಂದ್ಬಿಡ್ಲ ಮಚ್ಚಿ ಕೊಡಂಗಿ ನಿನ್ಗೂ ಬೇಕಾದ್ರೆ 1 2 ಕ್ವಾರ್ಟರ್ ಎಣ್ಣೆದು ಬರ್ಕೊಂಬಿಡು ಅಲ್ಲಿ
ಅಲ್ಲ ಇಲ್ಲಿ ಏನೋ ಮಸ್ಲತ್ ನಡೀತೈತಿ ಏನಂತ ಕಂಡು ಹಿಡ್ಕೊಂತೀನಿ. ನಾನು ನನ್ಗ 2 ಕೊಟ್ರೇನೆ ಬರ್ಕೊ ಅನ್ನೋದು. ಇಷ್ಟ ದಿನ ಹೇಳ್ತಿದ್ದ ಒಂದ್ 200 ರೂಪಾಯಿ ಬರ್ಕ ಅಂತೇಳಿ ಇವತ್ತು 2 ಕೊಟ್ರೇನೆ ಬರ್ಕೊ ಅಂತ ಇದ್ರಲ್ಲಿ ಏನೋ ಗುಮ್ಮತ್ ಐತಿ ಏನಂತ ತಿಳ್ಕೊಂತೀನಿ. ಕೂಡ್ದಾಗ ಎಲ್ಲ ಸತ್ಯ ಬಾಯ್ ಬಿಡ್ತಾರೆ, ಏನ್ ಮಾತಾಡ್ತಾರೆ ಏನ್ ಬಿಡ್ತಾರೆ ಎಲ್ಲ ತಿಳ್ಕೊಂಡು ಆಮ್ಯಾಗ ತಾನೇ ಇವ್ರಿಗಿರೋದು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.